ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿ ಪೌಡರನ್ನು ಉಪಯೋಗಿಸಿ 3 ಬಗೆಯ ತಿಂಡಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಸೊ ಇದರಲ್ಲೂ ಒಂದು ತಿಂಡಿಯಂತೂ ಬೆಳಿಗ್ಗೆಯ ಬ್ರೇಕ್ಫಾಸ್ಟ್ ಆಗಿ ಕೂಡ ತಗೊಳ್ಬಹುದು, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ತಗೊಳ್ಬಹುದು. ಸೊ ಒಂದೇ ಹಿಟ್ಟಿನಲ್ಲಿ 3 ಬಗೆಯ ತಿಂಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡಬಹುದಲ್ವಾ. ಸೊ ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗ್ತದೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮಗೆ ಕೂಡ ಲೈಕ್ ಆದರೆ ಕಮೆಂಟ್ಸಲ್ಲಿ ಮಾತ್ರ ತಿಳಿಸಿ ಹೇಳಿ ಯಾವ ಥರ ನಿಮಗೆ ಇಷ್ಟ ಆಗಿದೆ, ಯಾವುದು ತಿಂಡಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನು ತಡ ಮಾಡೋದೇ ಇಲ್ಲ, ಆರೋಗ್ಯಕರವಾದ ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿ ಪೌಡರನ್ನು ಉಪಯೋಗಿಸಿ ಯಾವ ರೀತಿ ಈ ಗರಿಗರಿಯಾದ ಸ್ನ್ಯಾಕನ್ನು, ಒಂದು ಬೆಳಿಗ್ಗೆಯ ತಿಂಡಿಯನ್ನು ಮಾಡಬಹುದು ಅಂತ ನೋಡೋಣ. ನಾನು ಮೊದಲಿಗೆ 2 ಗ್ಲಾಸ್ ಆಗುವಷ್ಟು ಪುಷ್ಟಿ ಪೌಡರನ್ನು ತಗೊಂಡಿದ್ದೇನೆ. ಸೊ ಆ ಪುಷ್ಟಿ ಪೌಡರನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆ ಹಾಕದೆ 4 ನಿಮಿಷಗಳ ಕಾಲ, 4 ರಿಂದ 5 ನಿಮಿಷಗಳ ಕಾಲ ಇದೇ ರೀತಿ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಬೇಕು. ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದರ ಹಸಿ ಸ್ಮೆಲ್ ಹೋದ್ರೇ ಯಾವುದೇ ಬಗೆಯ ತಿಂಡಿ ನಾವು ಮಾಡಿದರೂ ಕೂಡ ಏನು ಆ ಸ್ಮೆಲ್ ಬರದೆ, ಅಂದರೆ ಹಸಿ ಸ್ಮೆಲ್ ಬರದೆ ತುಂಬ ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ 2 ಗ್ಲಾಸ್ ಆಗುವಷ್ಟು ನಾನು ಪುಷ್ಟಿ ಪೌಡರ್ ತಗೊಂಡಿದ್ದೇನೆ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಕ್ವಾಂಟಿಟಿ ನೋಡಿ, ಯಾವ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ಪುಷ್ಟಿ ಪೌಡರನ್ನು ಹಾಕ್ಕೊಳ್ಬಹುದು. ನಾನು 2 ಕಪ್ ಆಗುವಷ್ಟು ಪುಷ್ಟಿ ಪೌಡರನ್ನು ಬಳಸಿದ್ದೇನೆ. ಸೊ ಇದರ ಘಮ ಬರಬೇಕು, ಒಂದು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆಯೇ ಬಣ್ಣ ಬದಲಾಗಬೇಕು. ಸೊ ಇಷ್ಟ ಆದರೆ ಸಾಕು. ಇನ್ನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತೇನೆ. ಸೊ ಇದೇ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ನಾನು 1 ಕಪ್ ಆಗುವಷ್ಟು ಅಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ. ಕ್ವಾಂಟಿಟಿ ಈಗ ನಿಮಗೆ ಎಲ್ಲರಿಗೆ ಸಹ ಗೊತ್ತಾಯ್ತಲ್ಲ. 2 ಕಪ್ ಆಗುವಷ್ಟು ಪುಷ್ಟಿ ಪೌಡರ್ ತಗೊಂಡ್ರೆ 1 ಕಪ್ ಆಗುವಷ್ಟು ಅಕ್ಕಿ ಪೌಡರ್, ಈ ಕ್ವಾಂಟಿಟಿಯಲ್ಲಿ ತಗೊಳ್ತೇನೆ. ಸೊ ಅಕ್ಕಿ ಪೌಡರ್ ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಬೇಕು ಅಂತ ಇಲ್ಲ. 2 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಫ್ರೈ ಆದ ನಂತರ ಇದೆರಡನ್ನು ನಾನೊಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಅಂದರೆ ಒಂದು ಪುಷ್ಟಿ ಪೌಡರನ್ನು ಫ್ರೈ ಮಾಡ್ಕೊಂಡಂಥದ್ದು, ಮತ್ತೊಂದು ಅಕ್ಕಿ ಪೌಡರು. ಇದೆರಡನ್ನು ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ್, ಅಂದರೆ ಓಂಕಾಳು ಇರ್ತದಲ್ಲ, ಅದನ್ನು ಈ ರೀತಿ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ತೇನೆ. ಆಗ ಅದರ ಘಮ ಬಿಟ್ಕೊಳ್ತದೆ. ಸೊ ಹಾಗಾಗಿ ಕ್ರಷ್ ಮಾಡಿಕೊಂಡು ಹಾಕಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಅಭಿರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್. ಈ ಖಾರ ಕೂಡ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬಹುದು. ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡುವವರಾದರೆ 1 ಸ್ಪೂನ್ ಬೇಕಾದ್ರೂ ಹಾಕ್ಕೊಳ್ಬಹುದು. ನಾನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ, ಅಂದರೆ ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಒಗ್ಗರಣೆ ಹಾಕಿದ್ದೇನೆ. ಒಗ್ಗರಣೆ ಏನಿಲ್ಲ, ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ, ದೊಡ್ಡ ಚಮಚದಲ್ಲಿ 4 ಸ್ಪೂನ್ ಆಗುವಷ್ಟು ಎಣ್ಣೆ. ಅದಕ್ಕೆ ಸ್ವಲ್ಪ ನಾನು ಈ ಇಂಗನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಇಂಗನ್ನು ಹಾಕಿಬಿಟ್ಟು, ಎಣ್ಣೆ ಬಿಸಿ ಆದ ನಂತರ ಇಂಗು ಹಾಕಿಬಿಟ್ಟು ಅದರ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೇನೆ. ಈ ರೀತಿ ಮಾಡುವಾಗ ನಾವು ಮಾಡುವಂತಹ ತಿಂಡಿ ಉಂಟಲ್ಲ, ಅದು ಅಂದರೆ ನಾನು ಚಕ್ಲಿ ಥರ, ಇದರಲ್ಲಿ ಚಕ್ಲಿ ಕೂಡ ಮಾಡಬಹುದು. ಸೊ ನಾನಿವತ್ತು ಒಂದು ಬೇರೆಯೇ ಬಗೆಯ ಅದೊಂದು ಡಿಫ್ರೆಂಟ್ ಆದಂತಹ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಸೊ ಇದು ತುಂಬಾ ಗರಿಗರಿಯಾಗಿ ಬರ್ತದೆ, ಬಾಯಲ್ಲಿ ಇಟ್ಟರೆ ಕರಗೋಗುವ ರೀತಿ ಬರ್ತದೆ. ಸೊ ಈ ರೀತಿ ಹಿಟ್ಟನ್ನು ಮಾಯಿಶ್ಚರ್ ಮಾಡಬೇಕು. ಯಾವ ರೀತಿ ಮಾಯಿಶ್ಚರ್ ಮಾಡಬೇಕಂದ್ರೆ ನೋಡಿ, ಎಣ್ಣೆ ಹಾಕಿ ನಾನು ಸಾಫ್ಟಾಗಿ ನಾನು ಸ್ಮ್ಯಾಶ್ ಮಾಡಿದ್ದೇನೆ, ಅಂದರೆ ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಕಲಸಿಬಿಟ್ಟಿದ್ದೇನೆ. ಸ್ಪೂನಿನ ಸಹಾಯದಿಂದ ಈ ರೀತಿ ಉಂಡೆ ಕಟ್ಟುವಾಗ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಆ ರೀತಿ ಮಾಯಿಶ್ಚರ್ ಆಗಬೇಕು ಹಿಟ್ಟೆಲ್ಲ. ನಂತರ ನಾವು ಉಂಟಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ನೀರು ಕೂಡ ನಾನು ಬಿಸಿ ನೀರು ತಗೊಂಡಿದ್ದೇನೆ. ಸೊ 2 ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಿಸಿದ್ದೇನೆ. ಎಷ್ಟು ಬೇಕು ಅಂತ ಅಂದರೆ ಹದ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಕೆಲವೊಮ್ಮೆ ಹಿಟ್ಟು ಜಾಸ್ತಿ ನೀರು ತಗೊಳ್ತದೆ. ಇದು ಚಪಾತಿ ಹಿಟ್ಟೆಲ್ಲ ಇರ್ತದಲ್ಲ, ಸೊ ಆ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಒಮ್ಮೆಲೆ ನೀರು ಹಾಕಲಿಕ್ಕೆ ಹೋಗಬೇಡಿ, ಹಿಟ್ಟು ತೆಳುವಾಗ್ತದೆ, ಆಗ ಕರೆಕ್ಟಾಗಿ ಬರೋದಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಹಾಕಿ. ಸೊ ಬಿಸಿ ನೀರಾಗಿರೋದ್ರಿಂದ ನಾನು ಸ್ವಲ್ಪ ಸ್ಪೂನಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಆರಿದ ನಂತರ ನಾನು ಕೈಯಲ್ಲೇ ಚೆನ್ನಾಗಿ ಹಿಟ್ಟು ಕಲಿಸ್ತೇನೆ, ಯಾಕಂದರೆ ಸ್ಪೂನಲ್ಲಿ ಕಲಿಸ್ಲಿಕ್ಕೆ ಕರೆಕ್ಟಾಗಿ ಆಗೋದಿಲ್ಲ, ಕೈಯ ಸಹಾಯದಿಂದನೇ ಕಲಿಸ್ಬೇಕು. ಸೊ ಹಾಗಾಗಿ ಸ್ವಲ್ಪ ಬಿಸಿ ಆರಿದ ನಂತರ, ಈಗ ಸ್ವಲ್ಪ ಬಿಸಿ ಇದೆ ಆದರೂ ಕೂಡ ನಾನು ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಈ ರೀತಿ ಚಪಾತಿ ಎಲ್ಲ ಯಾವ ರೀತಿ ಇರ್ತದೆ
ಹಾಗೆಯೇ, ಬಟ್ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಹಾಗೆಯೇ ಹಿಟ್ಟು ಉಂಟಲ್ಲ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ಈ ಹಿಟ್ಟನ್ನು ನಾವು ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಕೂಡ ಆ ಹಸಿ ಸ್ಮೆಲ್ಲು ಕೂಡ ಇಲ್ಲ. ಮತ್ತು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಚಕ್ಲಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ನಾನೀಗ ತೋರಿಸುವಂತಹ ತಿಂಡಿ ಈ ಮಂಗಳೂರು ಸೈಡೆಲ್ಲ ಇಲ್ಲಿ ಅದನ್ನು ಖಾರ ಕಡ್ಡಿ ಅಂತ ಕರೀತಾರೆ. ಸೊ ಆ ಟೈಪ್ ಇದು ತಿಂಡಿ ರೆಡಿ ಮಾಡ್ತಾ ಇದ್ದೇನೆ. ಮಂಗಳೂರಲ್ಲಿ ತುಂಬಾ ಫೇಮಸ್. ಈವ್ನಿಂಗ್ ಆಯ್ತಂದರೆ ಮಕ್ಕಳೆಲ್ಲ ಹೇಳ್ತಾರೆ, ಅಮ್ಮ ಖಾರ ಕಡ್ಡಿ ತಿನ್ನಬೇಕು ಅಂತ ಅನಿಸ್ತದೆ ಅಂತ. ಸೊ ಈ ಖಾರ ಕಡ್ಡಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನು 2 ಶೈಲಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಸೊ ಆ 2 ಶೈಲಿಯಲ್ಲಿ ನಾನು ತೋರಿಸ್ತಿದ್ದೇನೆ. ನೋಡಿ, ಹಿಟ್ಟೆಲ್ಲ ಕಲಸಿ ಆಗಿದೆ. ಇನ್ನು ಈ ಹಿಟ್ಟುಂಟಲ್ಲ ಸ್ವಲ್ಪ ಮಾಯ್ಶ್ಚರ್ ಆಗಿರಬೇಕು, ಅಂದರೆ ತೇವಾಂಶ ಭರಿತವಾಗಿರಬೇಕು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನೆಣ್ಣೆ ಕೂಡ ಯೂಸ್ ಮಾಡಬಹುದು ಅಥವಾ ಸನ್ಫ್ಲವರ್ ಆಯಿಲ್ ಕೂಡ ಬಳಸಬಹುದು. ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಇದನ್ನು ಸೆಟ್ ಮಾಡಿಡಬೇಕು ಅಥವಾ ಮ್ಯಾರಿನೇಷನ್ ಮಾಡಬೇಕು, ಹಾಗೆಯೇ ಒಂದು 10 ನಿಮಿಷ ಇಡಬೇಕು ಆ ಥರ ಏನಿಲ್ಲ. ಮಾಡಿದ ತಕ್ಷಣ ನೀವು ಇದನ್ನು ಸ್ನ್ಯಾಕ್ಸ್ ರೆಡಿ ಮಾಡಬಹುದು. ಹಾಗೆಯೇ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವರು ಕೂಡ ತಿನ್ಕೊಳ್ಬಹುದು. ಯಾಕಂದರೆ ಮಕ್ಕಳಿಗೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಪುಷ್ಟಿ ಪೌಡರ್ ಎಲ್ಲ ಅಂಗನವಾಡಿಯಿಂದ ತಂದು ತುಂಬಾ ವೇಸ್ಟ್ ಮಾಡ್ತಾರೆ, ತಗೊಂಡು ಏನು ಮಾಡೋದು ಅಂತ ಅಂದ್ಕೊಳ್ತಾರೆ. ಬಟ್ ಈ ರೀತಿ ತಿಂಡಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರ್ತದೆ. ಸೊ ಈ ರೀತಿ ನಾನೊಂದು ನಂದಿನಿ ಅಂದರೆ ಹಾಲಿನ ಒಂದು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದೇನೆ ಇದನ್ನು ಉಪಯೋಗಿಸಲಿಕ್ಕೆ. ಸ್ಟಫಿಂಗ್ ಮಾಡಿದ್ದೇನೆ, ಅಂದರೆ ಒಳಗಡೆ ಆ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಸೈಡಿಂದ ಲಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೇನೆ, ಇನ್ನೊಂದು ಸೈಡಿಂದ ಈ ರೀತಿ ಕಟ್ ಮಾಡಿದ್ದೇನೆ. ಸ್ವಲ್ಪ ದೊಡ್ಡದಕ್ಕೆ ಬೇಕಿದ್ರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬಹುದು, ತುಂಬ ಸಣ್ಣದಕ್ಕೆ ಮಾಡಬೇಡಿ. ಈ ರೀತಿ ನಾನು ಕಟ್ ಮಾಡಿದ್ದೇನಲ್ಲ, ಈಗ ಕರೆಕ್ಟಾಗಿದೆ ನಾನು ಕಟ್ ಮಾಡಿದಂಥದ್ದು. ಸೊ ಇದು ನೀವು ಉಂಟಲ್ಲ ಕೈಯಲ್ಲಿ ಕೂಡ ಮಾಡಬಹುದು. ಕೈಯಲ್ಲಿ ಮಾಡಿದರೆ ಏನಾಗ್ತದೆ ಅಂದರೆ ಖಾರ ಕಡ್ಡಿ ನಾನು ಹೇಳಿದೆ ಅಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ, ಬಟ್ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಬಟ್ ನೀವು ಸಣ್ಣ ಮಕ್ಕಳಿಗೆ ಏನಾದ್ರು ಕೊಡೋದಾದ್ರೆ ಈ ರೀತಿ ಪ್ಲಾಸ್ಟಿಕ್ ಕವರಿಂದ ಮಾಡಿ, ಅದು ಯಾಕಂದರೆ ತುಂಬ ಮೃದುವಾಗಿ ಬರ್ತದೆ. ಈ ರೀತಿ ಖಾರ ಕಡ್ಡಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈ ಖಾರ ಕಡ್ಡಿ ಉಂಟಲ್ಲ ತುಂಬಾ ಗರಿಗರಿಯಾಗಿ, ಹಾಗೆಯೇ ಬಾಯಲ್ಲಿ ಇಟ್ಟರೇನೆ ಏನು ಕರಗೋಗುವ ಹಾಗೆ ಬರ್ತದೆ, ಗೊತ್ತುಂಟಾ. ಹಾಗೆಯೇ ಇದರಿಂದ ನೀವು ಚಕ್ಲಿ ಸಹ ಮಾಡಬಹುದು, ಅಂದರೆ ಇದೇ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿಕೊಂಡು ಚಕ್ಲಿ ಮಾಡಬಹುದು. ಹಾಗೆಯೇ ಕೋಡ್ಬಳೆ ಕೂಡ ಮಾಡಬಹುದು, ಕೋಡ್ಬಳೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡಬಹುದು. ನಿಮ್ಮ ಬೆರಳುಗಳ ಸಹಾಯದಿಂದ ಇದನ್ನು ರೌಂಡ್ ಶೇಪ್ಗೆ ಮಾಡಿಬಿಟ್ಟು ಕೂಡ ಮಾಡಬಹುದು. ಅಥವಾ ಚಕ್ಲಿ ಇದು ಒತ್ತುದು ಬರ್ತದಲ್ಲ, ಅದೊಂದು ಮಿಷಿನ್ ಬರ್ತದಲ್ಲ, ಅದರಿಂದ ಕೂಡ ನೀವು ಚಕ್ಲಿ ಕೂಡ ಮಾಡಬಹುದು. ತುಂಬಾ ಈಸಿಯಾಗಿ ಬರ್ತದೆ. ಸೊ ನನ್ನ ಹತ್ರ ಅದೆಲ್ಲ ಇರಲಿಲ್ಲ, ಸೊ ಹಾಗಾಗಿ ನಾನು ಇದರಿಂದನೇ ನಿಮಗೆ ಅಂದರೆ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನಿಮ್ಮ ಹತ್ರ ಸಾಧನೆ ಇಲ್ಲದಿದ್ದರೂ ಕೂಡ ನೀವು ಈ ರೀತಿ ತಿಂಡಿ ಮಾಡಲಿಕ್ಕೆ ಆಗಬೇಕು, ಆ ರೀತಿ ನೀವು ಪಳಗಬೇಕು ನೋಡಿ. ಸೊ ಇದು ನೋಡಿ ಈಸಿಲಿ ನಾನು ಮಾಡ್ತಾ ಇದ್ದೇನೆ. ಇದು ಕೈಯಲ್ಲೇ ನಾನು ಈ ರೀತಿ ರೌಂಡ್ ಮಾಡ್ತಾ ಇರೋದು. ನಿಮಗೆ ಹೇಗೆ ಬೇಕು ಹಾಗೆ ಶೇಪ್ ಮಾಡಬಹುದು, ಮಕ್ಕಳಿಗೆ ಯಾವ ಶೇಪ್ ಇಷ್ಟ ಆಗ್ತದೆ ಆ ಶೇಪಲ್ಲಿ ಮಾಡಬಹುದು. ನಂತರ ನಾನು ಆಚೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾದ ನಂತರ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದು. ನಾನು ಆಗಲೇ ಹೇಳಿದ್ದಲ್ಲ, ನಾನೀಗ ಆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿಕೊಂಡು ಈ ರೀತಿ ತಿಂಡಿ ಮಾಡಿದೆ. ನೀವು ಬೇಕಾದ್ರೆ ಕೈಯಲ್ಲೇ ಒಂದು ಪೂರಿ ಗಾತ್ರದಲ್ಲಿ ಹಿಟ್ಟನ್ನು ತಗೊಂಡು ಸೊ ಕೈಯಲ್ಲೇ ಬೇಕಾದ್ರೆ ನೀವು ಆ ಶೇಪ್ಗಳನ್ನು ಮಾಡಬಹುದು. ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡಬಹುದು. ಇದು ಒಂದನೇ ರೀತಿ ನಾನು ಮಾಡುವಂತಹ ತಿಂಡಿ. ನಾನು ಹೇಳಿದಲ್ಲ ಖಾರ ಕಡ್ಡಿ ಅಂತ, ಮಂಗಳೂರಲ್ಲಂತೂ ತುಂಬಾ ಫೇಮಸ್ ಈ ಖಾರ ಕಡ್ಡಿ ತಿಂಡಿ. ಸೊ ನಿಮ್ಮ ಊರಲ್ಲಿ ಇದನ್ನು ಏನಂತ ಕರೀತಾರೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ಹಾಗೆಯೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮಾಡಲಿಕ್ಕೂ ಕೂಡ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್. ನೋಡಿ, ಇದೊಂದು ಕೆಂಪಗಿನ ಕಲರ್ ಬರುವ ತನಕ ಇದನ್ನು ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡಬಹುದು ಅಥವಾ ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ನೋಡಿ ಅದನ್ನೇ ಬಳಸಬಹುದು. ಇದು ಫ್ರೈ ಆಗುವಾಗ ಒಂದು ಘಮ ಬರ್ತದೆ ನೋಡಿ, ಯಾಕಂದ್ರೆ ನಾವು ಓಂಕಾಳೆಲ್ಲ ಹಾಕಿರ್ತೇವಲ್ಲ. ಸೊ ತಿನ್ನುವ ಪ್ರತಿ ಬೈಟಲ್ಲಿ ಆ ಓಂಕಾಳು ಜೀರಿಗೆ ಎಲ್ಲ ಸಿಗುವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಇದು. ಸೊ ಅದು ಕೂಡ ಈಗ ಮಳೆಗಾಲ. ಸೊ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುವಾಗ ಸೊ ಈ ರೀತಿ ತಿಂಡಿದ್ರೆ ತುಂಬಾ ಒಳ್ಳೆಯದು. ಅದು ಕೂಡ ಓಂಕಾಳು ನಮ್ಮ ದೇಹವನ್ನು ಉಷ್ಣತೆಯನ್ನು ಕಾಪಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ಓಂಕಾಳು ಬಳಸೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು.
ಸೊ ನಾನು ಇನ್ನೂ ಕೂಡ ಸ್ವಲ್ಪ ಇದೇ ರೀತಿ ಖಾರ ಕಡ್ಡಿ ಮಾಡ್ತಾ ಇದ್ದೇನೆ. ಸೊ ನೋಡಿ ಇದೇ ರೀತಿ ಇದು ನಾನು ಕೆಲವೊಂದು ಕೈಯಲ್ಲೇ ಮಾಡಿರುವಂತಹದ್ದು, ಕೆಲವೊಂದು ಪ್ಲಾಸ್ಟಿಕ್ ಕವರಿಂದ ಮಾಡಿರುವಂತಹದ್ದು. ಸೊ ನಿಮಗೆ ಈಗ ನೋಡುವಾಗ ಗೊತ್ತಾಗ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಬಾಯಲ್ಲಿ ಇಟ್ಟರೆ ಕರಗುವ ರೀತಿ ಬಂದಿದೆ ಇದನ್ನು. ಸೊ ನಾನು ಮಾಡ್ತಾ ಇರುವಾಗನೇ ಅರ್ಧವಾಸಿ ಖಾಲಿ ಆಗಿದೆ ಆಗಲೇ ತಿಂದ್ಕೊಂಡ್ಬಿಟ್ಟು. ಸೊ ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಖಾರ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಯಾಕಂದರೆ ಆ ಹಿಟ್ಟಿಗೆ ನಾವು ಮಸಾಲ ಹಾಕ್ಕೊಂಡಿದ್ದೇವಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಇದನ್ನು ತುಂಬ ದಿವಸ ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಅಥವಾ ಮಕ್ಕಳೇನಾದ್ರು ದೂರಕ್ಕೆ ಎಜುಕೇಷನ್ಗೆ ಏನಾದ್ರು ಹೋಗಿದ್ರೆ ಸೊ ಅವರಿಗೆ ಕೂಡ ಈ ರೀತಿ ಡಬ್ಬದಲ್ಲಿ ಹಾಕ್ಕೊಂಡು ಕಳಿಸಬಹುದು, ತುಂಬಾ ಚೆನ್ನಾಗಿರ್ತದೆ. ಸೊ ನೆಕ್ಸ್ಟ್ ನಾನು ಇನ್ನೊಂದು ರೀತಿ ತಿಂಡಿ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಡೀಪ್ ಫ್ರೈ ಮಾಡುವಂತಹದ್ದು. ಸ್ವಲ್ಪ ಪೂರಿ ಗಾತ್ರದಲ್ಲಿ ಉಂಡೆಯನ್ನು ತಗೊಂಡು ಕೈಗಳ ಸಹಾಯದಿಂದ ಈ ರೀತಿ ಒತ್ತಬೇಕು. ಅಂದರೆ ನೀವು ಸಾಧಾರಣವಾಗಿ ಒಡೆಯೆಲ್ಲ ನಿಪ್ಪಟ್ಟೆಲ್ಲ ಯಾವ ರೀತಿ ಒತ್ತೀರಿ ನೋಡಿ, ಅದೇ ರೀತಿ ಮಾಡಿಬಿಟ್ಟು ಈ ರೀತಿ ಶೇಪ್ ಮಾಡಬೇಕು. ಅಂದರೆ ಸೈಡ್ ಆ ಎಡ್ಜಸ್ಗಳನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ತುಂಬ ದಪ್ಪದಾಗಿ ಮಾಡಬಾರ್ದು, ಸ್ವಲ್ಪ ತೆಳುವಾಗಿಯೇ ಮಾಡಬೇಕು. ನೋಡಿ ತುಂಬ ಈಸಿ, ಕೈಗೆ ಸ್ವಲ್ಪ ತೇವ ಮಾಡಬೇಕು, ಅಂದರೆ ಎಣ್ಣೆ ಸವರಬೇಕು. ನಂತರ ಒಂದು ಉಂಡೆ ಗಾತ್ರದಲ್ಲಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ನಂತರ ಅಂಗೈಯಲ್ಲಿ ಇಟ್ಟು ಈ ರೀತಿ ಚಪ್ಪಟೆ ಆಕಾರದಾಗಿ ಮಾಡೋದು. ಇದು ಕೂಡ ತುಂಬಾ ಸುಲಭ. ಹಾಗೆ ಅಂದರೆ ಮಕ್ಕಳಿಗೆ ಒಂದೇ ರೀತಿ ತಿಂಡಿ ಕೊಟ್ಟರೆ ಅವರಿಗೆ ಕೂಡ ಬೋರ್ ಆಗ್ತದಲ್ಲ. ಸೊ ಹಾಗಾಗಿ ಬೇರೆ ಬೇರೆ ರೀತಿ ತಿಂಡಿ ಕೊಟ್ಟರೆ ಅವರಿಗೆ ಸಹ ಕೂಡ ಖುಷಿ ಆಗ್ತದೆ. ಸಣ್ಣ ಮಕ್ಕಳಿಗಂತೂ ಯಾವಾಗಲೂ ಡಬ್ಬದಲ್ಲಿ ಸ್ನ್ಯಾಕ್ಸ್ ಕೊಂಡೋಗ್ಲಿಕ್ಕೆ ಇರ್ತದೆ, ಲಂಚ್ ಪೀರಿಯಡ್ ಹಾಗೆಯೇ ಸ್ನ್ಯಾಕ್ಸ್ ಪೀರಿಯಡ್ ಇರ್ತದೆ. ಸೊ ಆಗ ಈ ರೀತಿ ಎಲ್ಲ ತಿಂಡಿ ಎಲ್ಲ ಮಾಡಿ ಕೊಡಬಹುದು. ನಂತರ ನೋಡಿ ನಾನು ಈ ರೀತಿ ಸ್ಪೂನಿನ ಸಹಾಯದಿಂದ ಇದನ್ನು ಈ ರೀತಿ ತೂತು ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಮಾಡೋದ್ರಿಂದ ಇದು ಉಬ್ಬಿಕೊಂಡು ಬರುವುದಿಲ್ಲ. ಹಾಗೆಯೇ ಇದನ್ನು ತೂತು ಮಾಡದೆ ಕೂಡ ಮಾಡಬಹುದು. ಬಟ್ ನಾನಂದರೆ ಬೇರೆ ಬೇರೆ ರೀತಿ ತಿಂಡಿ ಮಾಡ್ತೇನೆ. ಕೆಲವೊಂದು ಈ ರೀತಿ ಮಾಡ್ತೇನೆ, ಕೆಲವೊಂದು ತೂತು ಮಾಡದೆ ಮಾಡ್ತೇನೆ. ಸೊ ಹಾಗೆಲ್ಲ ಮಾಡ್ತೇನೆ. ಸೊ ಇವತ್ತು ಈ ರೀತಿ ತೋರಿಸ್ತಿದ್ದೇನೆ. ಒಂಥರ ಒಂದು ಡಿಸೈನ್ ಆದಾಗೆ ಕೂಡ ಕಾಣ್ತದೆ. ಮಕ್ಕಳಿಗೆ ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಮಾಡಿಕೊಟ್ಟು ಇಷ್ಟ ಆಗ್ತದಲ್ಲ. ಸೊ ಹೊರಗಡೆಯಿಂದ ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಟಿಫಿನ್ಗೆ ಹಾಕುವ ಬದಲು ಮನೆಯಲ್ಲೇ ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ಲ ಫ್ರೆಂಡ್ಸ್ನವರಿಗೆಲ್ಲ ಹೇಳ್ತಾರೆ ನನ್ನ ಮಮ್ಮಿ ಮಾಡಿದ್ದು, ನನ್ನ ಅಮ್ಮ ಮಾಡಿದ್ದನ್ನು ಅಂತ. ಸೊ ಅವರಿಗೂ ಕೂಡ ಖುಷಿ ಇರ್ತದೆ, ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಅಂದರೆ ನಾವೇ ಮನೆಯಲ್ಲಿ ಮಾಡಿರ್ತೇವೆ ಅಂತ. ಹಾಗೆಯೇ ಹೆಲ್ದಿಯಾಗಿ ಕೂಡ ಇರ್ತದಲ್ವಾ. ಅದು ಕೂಡ ನಾವು ಪುಷ್ಟಿ ಪೌಡರನ್ನು ಉಪಯೋಗಿಸಿ ಮಾಡಿರುವಂತಹದ್ದು, ಅದು ತುಂಬಾ ಒಳ್ಳೆಯದಲ್ವಾ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಡೀಪ್ ಫ್ರೈ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇನ್ನೊಂದು ತಿಂಡಿ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಇದಂತೂ ನನ್ನದು ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡಬಹುದು, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಮಾಡಿಕೊಡಬಹುದು. ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ. ಒಂದು ರೊಟ್ಟಿ, ಮಸಾಲ ರೊಟ್ಟಿ ಅಂತಲೇ ಹೇಳಬಹುದು. ಇದಕ್ಕೆ ನಾನು ಈ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿದ್ದೇನೆ, ಎಣ್ಣೆ ಕವರ್ ಬರ್ತದಲ್ಲ ಅದನ್ನು ಯೂಸ್ ಮಾಡಿದ್ದೇನೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ನಾನು ತೋರಿಸಿದ್ದೇನಲ್ಲ ಆ ರೀತಿ ಮಾಡಬೇಕು. ಸ್ವಲ್ಪ ಇದನ್ನು ಶೇಪ್ ಸರಿ ಮಾಡಲಿಕ್ಕೆ ಕೈಯಿಂದ ರೊಟ್ಟಿ ನೀವು ಯಾವ ರೀತಿ ತಟ್ತೀರಿ ನೋಡಿ ಅದೇ ರೀತಿ ತಟ್ಟಬೇಕು. ಹಾಗೆಯೇ ನಿಮಗೆ ಎಷ್ಟು ತೆಳುವಾಗಿ ತಟ್ಟಲಿಕ್ಕೆ ಆಗ್ತದೆ ನೋಡಿ ಅಷ್ಟು ತೆಳುವಾಗಿ ತಟ್ಟಿ. ಹಾಗೆಯೇ ಇದು ಈಸಿಲಿ ಬರ್ತದೆ, ಯಾಕಂದರೆ ಪ್ಲಾಸ್ಟಿಕ್ ಕವರ್ ಅಲ್ಲ, ಈಸಿಲಿ ಬರ್ತದೆ. ಸೊ ನೋಡಿ ಇನ್ನೊಮ್ಮೆ ನಾನು ತೋರಿಸ್ತೇನೆ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಎರಡೂ ಕೈಗಳನ್ನು ಉಪಯೋಗಿಸಿ ನಿಮ್ಮ ಬೆರಳುಗಳ ಸಹಾಯದಿಂದ ಈ ರೀತಿಯ ಎಡ್ಜಸ್, ಆ ಬದಿ ಇದೆ ಅಲ್ಲ ಅದನ್ನು ಕರೆಕ್ಟ್ ಮಾಡಬೇಕು, ಆಗ ಶೇಪ್ ಸರಿಯಾಗಿ ಬರ್ತದೆ. ಮತ್ತು ನಿಮಗೆ ಚಿಕ್ಕದಾಗಿ ಮಸಾಲ ರೊಟ್ಟಿ ಕೂಡ ಮಾಡಬಹುದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಿಟ್ಟು ತಗೊಂಡ್ರೆ ಚಿಕ್ಕದಾಗಿ ರೊಟ್ಟಿ ತಟ್ಟಬಹುದು. ಹಾಗೆಯೇ ಸ್ವಲ್ಪ ದೊಡ್ಡ ದೊಡ್ಡದು ರೊಟ್ಟಿ ಬೇಕಿದ್ರೆ ಒಂದು ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡು ದೊಡ್ಡ ಉಂಡೆ ಆಕಾರದಲ್ಲಿ ತಗೊಂಡು ದೊಡ್ಡದಾಗಿ ಮಾಡಬಹುದು. ನೋಡಿ ತೆಗಿಲಿಕ್ಕೆ ಕೂಡ ನೋಡಿ ಎಷ್ಟು ಈಸಿಲಿ ಬರ್ತದೆ ಅಂತ. ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಮೇಲ್ಗಡೆಯಿಂದ ತೆಗೆಯುವಾಗ ಈಸಿಲಿ ಬರ್ತದೆ. ಸೊ ಏನು ಮುರಿದು ಹೋಗುವುದಿಲ್ಲ. ಇನ್ಕೇಸ್ ಸ್ವಲ್ಪ ಬ್ರೇಕ್ಸ್ ಬಂದರೂ ಕೂಡ ಕೈಯಲ್ಲೇ ನೀವು ಅಡ್ಜಸ್ಟ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾನು ತೆಗೆದಿದ್ದೇನೆ ಅಂತ. ಇದೇ ರೀತಿ ತುಂಬಾ ತೆಳುವಾಗಿ ಮಾಡಿ ಇನ್ನೊಮ್ಮೆ ಕರೆಕ್ಟಾಗಿ ಮಾಡಿ ತೋರಿಸ್ತೇನೆ ನೋಡಿ. ಈ ರೀತಿ ಉಂಡೆ ಆಕಾರದಲ್ಲಿ ತಗೊಂಡು ಇನ್ನೊಂದು ಬದಿ ಇದನ್ನು ಮುಚ್ಚಿ ದೊಡ್ಡ ಲೋಟ ಬರ್ತದಲ್ಲ ಅದರಿಂದ ಅದರ ಹಿಂಬದಿಯಿಂದ ಈ ರೀತಿ ಒತ್ತಬೇಕು. ಜಾಸ್ತಿ ಪ್ರೆಷರ್ ಹಾಕಬೇಡಿ, ಸ್ವಲ್ಪ ಒತ್ತಿದ್ರೆ ಸಾಕು. ಹಾಗೆಯೇ ಇದನ್ನು ಶೇಪನ್ನು ಸರಿ ಮಾಡಲಿಕ್ಕೆ ಸ್ವಲ್ಪ ಕೈಯಿಂದ ನಿಮ್ಮ ಬೆರಳುಗಳ ಸಹಾಯದಿಂದ ಇದನ್ನು ತಟ್ಟಿದ್ರೆ ಸಾಕು. ಹಾಗೆಯೇ ಇನ್ನೊಂದು ಕೈಯ ಬೆರಳುಗಳಲ್ಲಿ ಸ್ವಲ್ಪ ಶೇಪನ್ನು ಅಡ್ಜಸ್ಟ್ಗಳನ್ನೆಲ್ಲ ಸರಿ ಮಾಡಿದರೆ ಆಯಿತು. ಈ ಪ್ಲಾಸ್ಟಿಕ್ ಕವರ್ಗೆ ಕೂಡ ಪದೇ ಪದೇ ಎಣ್ಣೆ ಹಚ್ಚಬೇಕು ಅಂತ ಸಹ ಇಲ್ಲ, ಅದರಲ್ಲಿ ಎಣ್ಣೆ ಇರ್ತದಲ್ಲ. ಸೊ ಈಸಿಲಿ ಬರ್ತದೆ, ಇದು ಏನು ಕಷ್ಟ ಇಲ್ಲ. ಸೊ ಮೊದಲಿಗೆ ನೀವು ಇದನ್ನು ಟ್ರೈ ಮಾಡೋದಂದರೆ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋದು ಕೂಡ ನಿಮಗೆ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಯಾಕಂದರೆ ಅಷ್ಟು ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೇನೆ, ನೀವು ಕೂಡ ಪರ್ಫೆಕ್ಟಾಗಿ ಮಾಡಬಹುದು.
ಸೊ ಇದು ಅಂತೂ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ, ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ. ಸೊ ನಾನು ಯಾವತ್ತು ತೋರಿಸುವ ರೆಸಿಪೀಸ್ಗಳು ಉಂಟಲ್ಲ, ಮಕ್ಕಳಿಗೆ ಕೂಡ ಹಾಗೆಯೇ ದೊಡ್ಡವರಿಗೂ ಕೂಡ ಇಷ್ಟ ಆಗುವಂತಹ ರೆಸಿಪಿನೇ. ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿರ್ತಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಸೊ ಅವರಿಗೆ ಕೂಡ ನಾವು ಮನಸ್ಸಿಗೆ ಖುಷಿ ಆಗುವ ರೀತಿ ಮಾಡಬೇಕಲ್ಲ ನಾವು ಮಾಡಿರುವಂತಹ ತಿಂಡಿ. ಸೊ ಹಾಗಾಗಿ ನಾನು ದಿನ ಡಿಫ್ರೆಂಟಾಗಿ ಮಾಡಿರ್ತೇನೆ. ಹಾಗೆಯೇ ಈ ತಿಂಡಿ ಅಂತೂ ನೋಡಿ ಯಾರು ಮಾಡಿರದಂತಹ ತಿಂಡಿ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮಗೆ ಇಷ್ಟ ಆದರೆ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಿಮಗೆ ಅನಿಸಿದರೆ ಸೊ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಒಂದೊಂದು ಕಮೆಂಟ್ಸ್ ಕೂಡ ನಮಗೆ ತುಂಬಾ ಮುಖ್ಯ ಆಗ್ತದೆ. ಹಾಗೆಯೇ ಏನೋ ಹೊಸತಾಗಿದೆ ಅಂತ ನಿಮಗೂ ಕೂಡ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೇನೆ. ಇನ್ನಿದನ್ನು ನಾನು ನಾನ್ ಸ್ಟಿಕ್ ತವಾದಲ್ಲಿ ಉಂಟಲ್ಲ ಶಾಲೋ ಫ್ರೈ ಮಾಡ್ತೇನೆ. ಮೊದಲಿಗೆ ಎಣ್ಣೆ ಹಾಕೊಳ್ಳೋದು ಬೇಡ, ಮೊದಲಿಗೆ ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡುವ. ಅಂದರೆ ಸ್ವಲ್ಪ ಬಣ್ಣ ಬದಲಾಗುವ ತನಕ ಫ್ರೈ ಆಗಬೇಕು. ಒಂದು ಬದಿ ಸ್ವಲ್ಪ ಬಣ್ಣ ಬದಲಾದ ನಂತರ, ಈಗ ನಿಮಗೆ ಗೊತ್ತಾಗ್ಬೋದು ನೋಡಿ ಬಣ್ಣ ಬದಲಾಯಿತು ಅಂತ, ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು. ನಂತರ ನೀವು ಎಣ್ಣೆ ಹಾಕಿದರೆ ಸಾಕು, ಮೊದಲಿಗೆ ಎಣ್ಣೆ ಹಾಕೊಳ್ಳೋದು ಬೇಡ. ಮೊದಲಿಗೆ ಎಣ್ಣೆ ಹಾಕಿದರೆ ತಿನ್ನುವಾಗ ಉಂಟಲ್ಲ ಎಣ್ಣೆ ಆದಾಗೆ ಆಗ್ತದೆ. ಸೊ ಹಾಗಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಚಿಕ್ಕ ಚಿಕ್ಕದಾಗಿ ನೀವು ಮಾಡಿದರೆ ಉಂಟಲ್ಲ, ಒಂದೇ ಸಲಕ್ಕೆ 3-4 ಕೂಡ ಮಾಡ್ಬೋದು, ಫ್ರೈ ಮಾಡ್ಕೊಳ್ಬೋದು. ಅಥವಾ ಎರಡು ಕೂಡ ಫ್ರೈ ಮಾಡ್ಕೊಳ್ಬಹುದು. ನಾನು ಚಿಕ್ಕ ಚಿಕ್ಕದಾದರೆ 3 ರೊಟ್ಟಿಗಳನ್ನು ಒಟ್ಟಿಗೆ ಫ್ರೈ ಮಾಡ್ತೇನೆ. ಸ್ವಲ್ಪ ದೊಡ್ಡದಾಗಿ ಮಾಡಿದರೆ 1-2 ರೊಟ್ಟಿ ಮಾಡ್ತೇನೆ. ಈಗ ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿಕ್ಕೆ ನಾನು ಒಂದನ್ನೇ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ನಾನೀಗ ಎರಡೂ ಬದಿ ಕೂಡ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡಬಹುದು. ಮತ್ತು ಇದು ಮಸಾಲ ರೊಟ್ಟಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಚಟ್ನಿ, ಸಾಸ್ ಅಥವಾ ಬೇರೆ ಯಾವುದೇ ಕರಿ ಏನು ಬೇಕಾಗಿರೋದಿಲ್ಲ. ಹಾಗೆಯೇ ನಾವು ಮಕ್ಕಳಿಗೆ ಇದನ್ನು ಡಬ್ಬದಲ್ಲಿ ಹಾಕಿಕೊಂಡು ಕೂಡ ಕೊಡಬಹುದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಕ್ಕಳಿಗೆ ಕೊಡಬಹುದು. ಬೇಕಾದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಇದ್ದರೆ ನಾವು ಇದ್ರ ಜೊತೆ ಸಾಸ್ ಕೂಡ ಕೊಡ್ಬೋದು, ಯಾಕಂದರೆ ಸಾಸ್ ಮಕ್ಕಳಿಗೆ ಇಷ್ಟ ಆಗ್ತದಲ್ಲ. ಸೊ ಹೋಮ್ ಮೇಡ್ ಸಾಸ್ ಕೂಡ, ಅಂದರೆ ಟೊಮೆಟೊ ಕೆಚಪ್ ಕೂಡ ಮಾಡಬಹುದು ನಿಮಗೆ. ಸೊ ಹಾಗೆ ಮಾಡಿ ಕೂಡ ಕೊಡಬಹುದು. ಅಥವಾ ಮಕ್ಕಳು ಸ್ಕೂಲಿಂದ ಬರುವಾಗ ಬಿಸಿಯಾಗಿ ಇದನ್ನು ಮಾಡಿ ಕೊಡಬಹುದು. ಸೊ ಹಿಟ್ಟು ಏನಾದರೂ ನೀವು ಬೆಳಿಗ್ಗೆ ಮಾಡಿಟ್ಟರು ಕೂಡ ಇದನ್ನು ಸಂಜೆಗೆ ಕೂಡ ಪ್ರಿಪೇರ್ ಮಾಡಬಹುದು. ಅಂದರೆ ಆ ಹಿಟ್ಟಲ್ಲೇ ಈ ರೀತಿ ಮಾಡಬಹುದು. ನೋಡಿ, ನಾನೀಗ 2 ರೊಟ್ಟಿಗಳನ್ನು, ಮಸಾಲ ರೊಟ್ಟಿಗಳನ್ನು ಒಟ್ಟಿಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಜನ ಅಯ್ಯೋ ಅಂಗನವಾಡಿಯಿಂದ ಈ ಪುಷ್ಟಿ ಪೌಡರ್ ಸಿಗ್ತದಲ್ಲ, ಇದರಿಂದ ಏನು ಮಾಡೋದು, ಏನು ಮಾಡಲಿಕ್ಕಾಗೋದಿಲ್ಲ, ಇದರ ಹಸಿ ಸ್ಮೆಲ್ ಬರ್ತದೆ ಅಂತ ಎಷ್ಟೋ ಜನ ವೇಸ್ಟ್ ಮಾಡುವವರು ಇರ್ತಾರೆ, ದನಗಳಿಗೆ ಹಾಕ್ತಾರೆ ಅಥವಾ ಹಾಗೆಯೇ ಬಿಸಾಡುವವರು ಇರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ಬೇರೆ ಬೇರೆ ತಿಂಡಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಪುಷ್ಟಿ ಪೌಡರಿಂದ ಉಂಡೆ ಕೂಡ ಮಾಡಲಿಕ್ಕಾಗ್ತದೆ, ತುಂಬಾ ಚೆನ್ನಾಗಿ ಬರ್ತದೆ. ಸೊ ಆ ಉಂಡೆ ಮಾಡುವ, ಲಡ್ಡು ಮಾಡುವ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೇನೆ. ಯಾರೆಲ್ಲ ನೋಡಲಿಲ್ಲ ನೋಡಿ, ಸೊ ಅವರೆಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ಕೊಂಡಿರ್ತೇನೆ. ಸೊ ಯಾರಾದರೂ ನೋಡದಿದ್ದರೆ ಸೊ ಅವರು ಕೂಡ ನೋಡಬಹುದು. ಸೊ ನೋಡಿ, ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಲ್ಲಿ ರೋಸ್ಟ್ ಆಗಬೇಕು ಚೆನ್ನಾಗಿ, ಆಗಲೇ ಇದು ತುಂಬ ಚೆನ್ನಾಗಿ ಬರೋದು. ಮತ್ತು ಎಷ್ಟು ತೆಳ್ಳಗೆ ನೀವು ಮಾಡಿರ್ತೀರಿ ನೋಡಿ ಅಷ್ಟು ತುಂಬ ಚೆನ್ನಾಗಿ ಬರ್ತದೆ. ಒಂಥರ ಕ್ರಿಸ್ಪಿ ಆಗಿರ್ತದೆ ಇದು. ಸೊ ಬೇರೆ ರೊಟ್ಟಿ ಥರ ಅಲ್ಲ, ಇದು ಮಸಾಲ ರೊಟ್ಟಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಪುಷ್ಟಿ ಪೌಡರ್ ಯೂಸ್ ಮಾಡಿಕೊಂಡು ಮಾಡಿದ್ದೀರಿ ಅಂತ ಗೊತ್ತೇ ಆಗೋದಿಲ್ಲ. ಸೊ ಎಲ್ಲರೂ ಶಬಾಷ್ ಅಂತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ಏನುಂಟಲ್ಲ. ಸೊ ಯೂಸ್ ಮಾಡಬೇಕು, ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಇದ್ದರೂ ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಸೊ ಹಾಗಾಗಿ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೇನೆ. ಸೊ ಇದು ನಿಮಗೆ ಖಂಡಿತ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗಲೇ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಒನ್ಸ್ ಅಗೇನ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.